ಚಿಕ್ಕ ತುಂಬಾ ರಿಸರ್ಚ್ ಮಾಡಿರೋಂಗ್ ಕಾಣಿಸ್ತಾ ಇದ್ರೆ ಎಲ್ರು. ಖಂಡಿತ ಒಳ್ಳೇದು. ಶಾಸ್ತ್ರಿಗಳೇ, ನೀವು ಮೊದ್ಲು ಹೇಳಿ, ನೀವು ಯಾವ ತರ ಪ್ಲಾನಿಂಗ್ ಮಾಡ್ಕೊಂಡಿದ್ದೀರಪ್ಪ? ಪ್ರಳಯ ಅನ್ನೋದು ಸಾಮಾನ್ಯವಾಗಿ ರಾತ್ರಿ ಕಾಣುತ್ತೆ ಅಂತ ಹೇಳ್ತಾರೆ. ಆದ್ರೆ ನಾವುಗಳೇ ಏನ್ ಯೋಚನೆ ಮಾಡ್ಬೇಕು ಅಂದ್ರೆ, ಈ ನೋಡಿ ಇವಾಗ ಈ ನಮ್ಮ ಆಪ್ತ ರಕ್ಷಕ ಅವಿನಾಶ್ ಅವ್ರೇನಿದ್ದಾರೆ, ಅವ್ರು ಹೇಳಿದಾರಲ್ಲ, ಪ್ರಳಯ ಬಂದಾಗ ನೀವುಗಳು ನಿಮ್ಮ ಮನೆಯಲ್ಲಿ ಒಂದು ಸಾಮಾನ್ಯವಾದ ಯಾವ್ದಾದ್ರು ಪಕ್ಷಿನೋ ಪ್ರಾಣಿನೋ ಸಾಕಿ ಅಂತ. ಉದಾಹರಣೆಗೆ ಕೋಳಿ, ಹುಂಜ, ಮುಂಗ್ಸಿ, ನವಿಲು ಆಗ್ಬೋದು, ಕಚ್ಚಲ. ಹೌದೌದು, ನವಿಲು, ಪಾರಿವಾಳ, ಆನೆ. ಅಯ್ಯೋ, ಆನೆ ಇರ್ಲಿ, ಸಾಕು, ಅಷ್ಟು ಸಾಕು. ಯಾವುದೋ ಒಂದು ಪ್ರಾಣಿನ ಸಾಕಿದ್ರೆ ಪ್ರಳಯ ಬಂದಾಗ ಅದಕ್ಕೆ ಗೊತ್ತಾಗುತ್ತೆ ಅಂತ, ಅದು ಬೆಚ್ಚು ಬಿಡುತ್ತೆ. ಬೆಚ್ಚು ಬಿದ್ದಾಗ ನಮ್ಮೆಲ್ಲರಿಗೂ ಗೊತ್ತಾಗುತ್ತೆ ಪ್ರಳಯ ಆಗುತ್ತೆ ಅಂತ ಹೇಳಿ. ಆಗ ನಾವು ಏನೋ ಒಂದು ಮುಂಜಾಗ್ರತೆ ತಗೋಬಹುದು ಅಂತ ಹೇಳ್ತಾರೆ. ಅಲ್ಲ, ಮುಂಜಾಗ್ರತೆ ತಗೋಬಹುದು ಅಂತೀರಾ, ಪ್ರಳಯ ಬರ್ತಾ ಇದೆ ಅಂತ ಪ್ರಾಣಿ ಪಕ್ಷಿಗಳಿಂದ ಗೊತ್ತಾಗುತ್ತೆ ಅಂತಿದ್ದೀರಾ. ಗೊತ್ತಾದ್ಮೇಲೆ ಏನ್ ಮಾಡ್ಬೇಕು, ಅದ್ರ ಬಚಾವ್ ಆಗೋದು ಹೇಗೆ ಅನ್ನೋದನ್ನ ಅದನ್ನೇ ಆಲೋಚನೆ ಮಾಡಬೇಕು. ಹೌದು, ಅದನ್ನ ನಾನು ಹೇಳ್ತೀನಿ, ಹೇಳಿ. ಇವಾಗ ಎಲ್ಲೇ ನೋಡಿದ್ರು ಕಾರು, ಬೈಕು, ಬಸ್ಸು, ಲಾರಿ, ಬರೀ ವಾಹನಗಳೇ. ಯಾರ ಮನೆ ಹೊರಗಡೆ ನೋಡಿ, ಒಳಗಡೆ ನೋಡಿ, ಬೀದಿಲ್ ನೋಡಿ, ಫುಟ್ಪಾತ್ ಅಲ್ಲಿ ನೋಡಿ, ಬರೀ ವಾಹನಗಳೇ. ಏನ್ ಮಾಡಬೇಕು ಅನ್ನೋದು ಯೋಚನೆ ಮಾಡ್ಬೇಕು ಎಲ್ರೂ. ಅದಕ್ಕೆ ಉಪಾಯ ಹೇಳ್ತೀನಿ ನೋಡಿ, ಹೇಳಿ. ಎಲ್ರೂ ಶನಿವಾರ ಭಾನುವಾರ, ಇವಾಗೆಲ್ಲ ವೀಕೆಂಡ್ ಕಲ್ಚರ್, ಶನಿವಾರ ಭಾನುವಾರ ಬೋಟಿಂಗ್ ಕಲೀರಿ. ಬೋಟ್ ಹೇಗೆ ನಡೆಸೋದು ಅನ್ನೋದು ಕಲೀರಿ. ಪ್ರಳಯ ನೀರಿಂದ ಆಗೋದು. ಬೋಟ್ ನಡ್ಸಕ್ ಬಂದ್ರೆ ನಿಮ್ ಸ್ಕೂಟ್ರು, ಕಾರು ಯಾವ್ದೋ ನೀರಲ್ಲಿ ಹೋಗೋದಿಲ್ಲ, ನಡ್ಕೊಂಡು ಹೋಗೋಕ್ಕಾಗಲ್ಲ. ಅಲ್ಲ, ನೀವು ಹೇಳಿದ್ದು ಸರಿ ಅಲ್ಲ. ಹಾಗೆ ನಾವು ಈ ನಮ್ಮ ರಾಜ್ಯ ಸರ್ಕಾರಕ್ಕೂ ಕೂಡ ಒಂದು ಪತ್ರ ಬರೀಬೇಕಾಗತ್ತೆ. ಅಂದ್ರೆ ಈ ಗಾಡಿ ಮಾರುತಿ ಶೋರೂಮು, ಹುಂಡಾಯ್ ಶೋರೂಮ್ ಜೊತೆಗೆ ಒಂದು ಬೋಟ್ ಶೋರೂಮ್ ಇಡಬೇಕು. ಯಾಕಿದ್ರೆ ತಕ್ಕಂತೆ ಅದಕ್ಕೆ ಲೋನ್ ಕೂಡ ಒಂದು ವ್ಯವಸ್ಥೆನ ಮಾಡಿಕೊಡಬೇಕು. ಇಲ್ಲ, ಅದನ್ನ ನಾವು ಸರ್ಕಾರಕ್ಕೆ ಮೊನ್ನೆ ನಾನು IISc ಕಾಂಪೌಂಡ್ ಈಚೆ ಕಡೆ ಬಸ್ ಕಾಯ್ತಾ ಇದ್ದೆ, ಅಲ್ಲಿ ಇನ್ನೊಬ್ರು ಸಿಕ್ಕಿದ್ರು, ಅವ್ರ ಜೊತೆ ಮಾತಾಡಿದ್ದೀನಿ. ಗೌರ್ಮೆಂಟ್ ಕಡೆಯಿಂದ ಸಬ್ಸಿಡಿ ಕೊಡಬೇಕು ಬೋಟ್ಗೆ ಅಂತ ನಾನು ಮಾತಾಡಿದ್ದೀನಿ. ಅವ್ರೇನು ಹೇಳ್ತಾರೆ, ನಾವು ನಮ್ಮ ಒಂದು ಸಿಟಿನಲ್ಲಿ ಏನಿದೆ ಈಗ ಪಕ್ಷಿಧಾಮ ಮಾಡಿದ್ರೆ ಪಕ್ಷಿಗಳನ್ನೆಲ್ಲ ಸಾಕಬಹುದು. ಅಲ್ಲ, ನಾವು ಇವು ಪ್ರಳಯ ಬರುತ್ತೆ ಅಂತ ಪಕ್ಷಿಧಾಮದಲ್ಲಿ ನಾವು ಓಡಾಡೋದಕ್ಕಾಗೋದಿಲ್ಲ. ಅದು ಸಾಧ್ಯ ಇಲ್ಲ. ಇವ್ರು ಹೇಳಿದಾಗೆ ಒಂದು ಬೋಟ್ ಇರಬೇಕು. ನಾವು ಬೋಟ್ ಕಲಿಬೇಕು. ಯಡಿಯೂರು ಕೆರೆಗೋ ಹಲಸೂರು ಕೆರೆಗೋ ಹೋಗಿ ಒಂದು 10 ರೂಪಾಯಿ ಕೊಟ್ಟು ಬೋಟ್ ಕಲಿಯೋದನ್ನ ಅಭ್ಯಾಸ ಮಾಡ್ಕೋಬೇಕು. ಕೆರೆಗಳಿವೆ, ಹೆಬ್ಬಾಳು, ಹಲಸೂರು. ಪ್ರಳಯ ಬಂದು ನೀರು ಕೊಚ್ಕೊಂಡಾಗ ನಾವು ಆ ಬೋಟ್ ತಗೊಂಡು ಹಾಕೊಂಡು ಒಂದು ಬದುಕೋ ಒಂದು ದಾರಿ ಇರುತ್ತೆ. ಅದ್ರಲ್ಲಿ ನಂದು ಇನ್ನೊಂದು ಸಲಹೆ, ಇವಾಗ ಏನಾಗುತ್ತೆ, ಪ್ರಳಯ ಬಂದಾಗ ಸಾಮಾನ್ಯವಾಗಿ ಸಮುದ್ರ ಕೊಚ್ಕೊಂಡು ಬರುತ್ತೆ, ನಾವು ಅದ್ರಲ್ಲಿ ಕೊಚ್ಕೊಂಡು ಹೋಗ್ತಿರ್ತೀವಿ. ಆಗೇನಾಗುತ್ತೆ, ನಾವು ನೋಟ್ ಇಟ್ಕೊಂಡಿರ್ತೀವಿ, ಅದನ್ನ ಆ ನೀರಲ್ಲಿ ಒದ್ದೆ ಹಾಕಿ ಹರಿದು ಹೋದ್ರೆ ಅದು ಎಲ್ಲೂ ಉಪಯೋಗಕ್ಕೆ ಬರಲ್ಲ. ಹಾಗಾಗಿ ನನ್ನ ಸಲಹೆ, 1 ರೂಪಾಯಿ ಕಾಯಿನೋ 5 ರೂಪಾಯಿ ಕಾಯಿನೋ ಇಟ್ಕೊಂಡಿದ್ರೆ ಒದ್ದೆ ಆದ್ರೂ ಅದನ್ನ ಉಪಯೋಗಿಸಬಹುದು ಅನ್ನೋದು ನನ್ನ ಒಂದು ಅನಿಸಿಕೆ. ನೀವು ಹೇಳ್ತಾ ಇರೋದು ಸರಿ. 1000 ರೂಪಾಯಿ ನೋಟ್ ಇಟ್ಕೊಂಡಿದ್ದೀನಿ, ಒದ್ದೆ ಆಯ್ತು, ಅದು ಹೋಗುತ್ತೆ, ಸರಿ. ಹೌದಾ? ಆಯ್ತಾ? 1000 ರೂಪಾಯಿನಷ್ಟು ಕಾಯಿನ್ಸ್ ಮೂಟೆನ ಬೋಟ್ ಹಾಕೊಂಡ್ರೆ ಬೋಟ್ ಮುಳುಗೋಗಲ್ಲ, ಹಾಕೊಂಡು ಹೋಗಕ್ಕಾಗಲ್ಲ. ಅಲ್ಲ, ಲಕ್ಷಾಂತರ ರೂಪಾಯಿ ದುಡ್ಡು ಕಾಯಿನ್ಗಳು ಇಟ್ಕೊಳ್ಳಿ ಹೇಳ್ತಲ್ಲ. ಕನಿಷ್ಠ ಪಕ್ಷ ಆ ನೀರಲ್ಲಿ ಹೋಗಿ ಬಿದ್ದಿರ್ತೀವಿ, ಆ ಚಳಿಲಿ ಒಂದು ಬೀಡಿ ಸೇದಬೇಕಾದ್ರೂ 1000 ರೂಪಾಯಿ ಹೊರದೋಗ್ರಿ ಕೊಟ್ರೆ ಕೊಡಲ್ಲ. 1 ರೂಪಾಯಿ ಕೊಟ್ರೆ ಮಕ್ಕಳಿಗೆ 4 ಬೀಡಿ ಬಿಸಾಕ್ತದೆ, ಸೇದ್ಕೊಂಡ್ರು ಚಳಿ ಕಮ್ಮಿ ಮಾಡ್ಕೋಬಹುದು. ಉದ್ದೇಶ ಅದು ಸರಿ. ಬದುಕ್ರಿ. ಹಾಗೂ ಈಜೋದನ್ನ ಕಲಿಬೇಕು. ನಂದು ಇರೋದು ನೋಡಿ 2-3 ಪಾಯಿಂಟ್ ಎಲ್ಲ ಗಮನದಲ್ಲಿ ಇಟ್ಕೋಬೇಕು. ಶಾಸ್ತ್ರಿಗಳು ನೀವೇನಾರ ಹೇಳೋದಿದ್ರೆ ಹೇಳ್ಬಿಡಿ, ನಾನು ಸ್ವಿಮ್ಮಿಂಗ್. ಎಲ್ರು ಈಜೋದನ್ನ ಕಲಿಬೇಕು, ಸ್ವಿಮ್ಮಿಂಗ್ ಕಲಿಬೇಕು, ಹಾಗೂ ಬೋಟಿಂಗ್ ಕಲಿಬೇಕು. 3ನೇದೇನಂದ್ರೆ ಈ ಅಡುಗೆ ಊಟಕ್ಕೆ ಬಹಳ ತೊಂದರೆ ಆಗುತ್ತೆ. ಇವಾಗ ಡಯಟಿಂಗ್ ಅಂತ ಬಹಳಷ್ಟು ಮಾಡ್ತಾ ಇದ್ದಾರೆ ಎಲ್ರೂ, ಆಯ್ತಾ? ಇವಾಗ ಈ ಸ್ವೀಟು ತಿನ್ನಲ್ಲ, ನಾನು ಇದೇ ತರ ಊಟ ಮಾಡ್ತೀನಿ, ಉಪ್ಪು ಕಡಿಮೆ, ಉಪ್ಪು ಜಾಸ್ತಿ, ಇವೆಲ್ಲ ಮಾತಾಡೋದಕ್ಕೆ ಆಗೋದಿಲ್ಲ. ಹೌದೌದು. ಏನ್ ಮಾಡ್ಬೇಕು ಅಂದ್ರೆ, ಇವಾಗ ನಮ್ಮ ಸಿಹಿಕೈ ಚಂದ್ರು ಅವರು ಕಾರ್ಯಕ್ರಮ ನಡೆಸ್ತಾರೆ, ಅಡುಗೆ ಹೇಗೆ ಮಾಡೋದು ಅಂತ ತೋರಿಸ್ತಾರೆ. ಈ ಕಾರ್ಯಕ್ರಮಗಳನ್ನ ಬಿಟ್ಟು ಪ್ರಳಯ ಬಂದಾಗ ಎಲ್ಲೋ ಕೊಚ್ಕೊಂಡು ಹೋಗಿರ್ತೀವಿ, ಕಾಡಲ್ಲೋ ನಾಡು ಎಲ್ಲಿರ್ತೀವೋ ಗೊತ್ತಿಲ್ಲ, ಅಲ್ಲಿ ಬೆಂಕಿ ಪಟ್ಟಣ ಸಿಗೋದಿಲ್ಲ, ಗ್ಯಾಸ್ ಸ್ಟವ್ ಇರೋದಿಲ್ಲ, ಪಾತ್ರೆಗಳು ಇರೋದಿಲ್ಲ, ತರಕಾರಿ ಇರೋದಿಲ್ಲ. ಹೇಗೆ ಅಡುಗೆ ಮಾಡೋದು ಅನ್ನೋದನ್ನ ತೋರಿಸ್ಕೊಟ್ರೆ ಜನಗಳಿಗೆ ಉಪಯೋಗ ಆಗುತ್ತೆ. ಸಿಹಿಕೈ ಚಂದ್ರವ್ರಿಗೆ ಒಂದು ಪತ್ರ ಬರೆಯೋಣ, ಇದು ಯಾವುದು ಇಲ್ಲದೆ ಕಾಡಿನಲ್ಲಿ ನಿಲ್ಲಿಸ್ಬಿಟ್ಟು 1 ಗಂಟೆ ಟೈಮ್ ಕೊಟ್ಬಿಟ್ಟು ಅಡುಗೆ ಹೇಗೆ ಮಾಡೋದು ಅನ್ನೋದನ್ನ ತೋರಿಸ್ಕೊಟ್ರೆ ನೋಡಿ. ಹಾಗಂತ ನಾವು ನಮ್ಮ ಸಂಸ್ಕಾರನ ಬಿಡೋದಕ್ಕಾಗೋದಿಲ್ಲ. ಪೂಜೆ ಪುನಸ್ಕಾರ, ಹೋಮ ಮುಂತಾದಿಗಳನ್ನೆಲ್ಲ ಮಾಡಲೇಬೇಕು.
ಇದಕ್ಕಾಗಿ ನಾವೇನ್ ಮಾಡ್ಬೇಕು ಅಂದ್ರೆ ಒಂದು ಎತ್ತರವಾದ ಪ್ರದೇಶದಲ್ಲಿ, ಅಂದ್ರೆ ಇವಾಗ ನೋಡಿ ನಂದಿ ಹಿಲ್ಸ್, ಊಟಿ, ಕೊಡೈಕೆನಾಲು ಇವ್ರು ಬಹಳ ಅಲ್ಲಿ ಹೋಮಗಳು ಮಾಡಿ ಬಹಳ ಕಡೆ ಹೋಗಿದ್ದೀರಾ ಅಂತ ಆಯ್ತು. ಎಲ್ಲಾ ಕಡೆ ಹೋಗಿ ಹೋಮಗಳನ್ನ ಮಾಡುವುದು ನೋಡಿ. ಇದೆಲ್ಲ ನಮ್ಮ ಒಂದು ಸಂಪ್ರದಾಯ, ಏನಂತೀರಾ? ಅಲ್ಲ ಅದು ಅಲ್ಲ, ಒಂದ್ ನಿಮಿಷ ನಾನೊಂದು ಮಾತು ಹೇಳ್ತೀನಿ, ಒಂದ್ ನಿಮಿಷ ನಾನು ಹೇಳ್ಬಿಡ್ತೀನಿ ಕೇಳಿ. ಇವಾಗ ನಾವೇನ್ ಮಾಡ್ತಾ ಇದೀವಿ, ಮೊದಲು ನನ್ನ ಸಲಹೆ ಈ ಡಯಟ್ ಅಂದ್ರೆ ಬಿಟ್ಟುಬಿಡಿ, ಆಯ್ತಾ? ಇನ್ನು 8 ತಿಂಗಳಿದೆ, ಪ್ರಳಯ ಆಗಕ್ಕೆ 8 ತಿಂಗಳಿದೆ. ಕೆಲವರು ತಿನ್ನಲ್ಲ. ಒಂದ್ ನಿಮಿಷ, ಡಯಟ್ ಅನ್ನೋದು ಬಿಟ್ಟುಬಿಡಿ. ಬೆಳಿಗ್ಗೆ ಎದ್ದ ತಕ್ಷಣ ಹಲ್ಲುಜ್ಬಿಟ್ಟೆ ಕಾಫಿ ಕುಡಿತೀನಿ, 9 ಗಂಟೆಗೆ ತಿಂಡಿ ತಿಂತೀನಿ, 1 ಗಂಟೆಗೆ ಊಟ ಮಾಡ್ತೀನಿ, ಇದನ್ನ ಸ್ಟ್ರಿಕ್ಟ್ ಆಗಿ ಫಾಲೋ ಮಾಡ್ತೀನಿ ಅಂದ್ರೆ ಆಗಲ್ಲ. ಯಾಕೆಂದ್ರೆ ನಾಳೆ ಪ್ರಳಯ ಆಗಿ ಸಮುದ್ರದಲ್ಲಿ ಕೊಚ್ಕೊಂಡು ಹೋದ್ರೆ ತಿಂಡಿ ಸಿಗಲ್ಲ. ಒಂದ್ ನಿಮಿಷ, ಹಲ್ಲುಜ್ಬಿಟ್ಟು ಕಾಫಿ ಕುಡಿತೀನಿ ಅಂದ್ರೆ ಅಲ್ಲಿ ಬ್ರಷ್ ಪೇಸ್ಟು ಸಿಗಲ್ಲ. ಆಗ್ಲೇ ಈಗ ದಯವಿಟ್ಟು ಈಗ 8 ತಿಂಗಳಿದೆ, ಪ್ರಾಣಿಗಳ ತರ ಬದುಕದ್ ಕಲಿಯೋಣ. ಅದೇ ನೀವು ಹೇಳೋ ಹಾಗೆ ಅಷ್ಟೇ ಹೇಳೋದು. ಇದ್ರ ಜೊತೆಗೆ ನಾನೇನ್ ಹೇಳ್ಬೇಕು ಅಂತೀನಿ ಅಂದ್ರೆ, ಶಾಸ್ತ್ರಿಗಳೇ, ಏಕಾದಶಿ, ದ್ವಾದಶಿ ಮತ್ತೆ ಈ ಶ್ರಾವಣ ಶನಿವಾರ, ಸಂಕಷ್ಟ ಹರ ಚೌತಿ ಮಾಡ್ತೀವಲ್ಲ, ಅದನ್ನ ನಾವು 2 ದಿನ ಮಾಡಿದ್ರೆ ತುಂಬಾ ಉತ್ತಮ. ಪ್ರಳಯದವರೆಗೂ ಕಾಯ್ಬೇಕಾಗಿಲ್ಲ, ಮುಂಚೆನೆ ಹೋಗ್ಬಿಡಿ ಅಂತ ಹೇಳ್ತಾ ಇದ್ದೀರಾ. ಅಲ್ಲ, ಬಹಳ ಸಂತೋಷ. ಅಲ್ಲ, ನೀವು ಸಂಪ್ರದಾಯ ಅಂತ ಒಂದು ಮಾತು ಹೇಳಿದ್ರಿ ಶಾಸ್ತ್ರಿಗಳೇ. ಇದು ನೋಡಿ, ಎಲ್ಲೋ ಕೊಚ್ಕೊಂಡು ಹೋಗಿರ್ತೀವಿ, ಎಲ್ಲಿ ಬಿದ್ದಿರ್ತೀವೋ ಗೊತ್ತಿಲ್ಲ. ಇಲ್ಲಿಂದ ಕೊಚ್ಕೊಂಡು ಬಾಂಗ್ಲಾದೇಶಲ್ಲಿ ಬಿದ್ದಿರ್ಬೋದು, ಭೂತಾನಲ್ಲಿ ಬಿದ್ದಿರ್ಬೋದು, ಬೇರೆ ಯಾವ್ದೋ ಮಾರಿಷಿಯಸ್ ಅಲ್ಲಿ ಬಿದ್ದಿರ್ಬೋದು. ಅಲ್ಲಿ ಹೋಗಿ ಜಾತಕ ನೋಡ್ತೀನಿ, ಗೋತ್ರ ನೋಡ್ತೀನಿ, ನಕ್ಷತ್ರ ನೋಡಿ ಮದ್ವೆ ಮಾಡ್ತೀನಿ ಅಂದ್ರೆ ಆಗೋದಿಲ್ಲ. ಗಂಡು ಹೆಣ್ಣು ಮದ್ವೆ ಮಾಡ್ಕೊಂಡ್ಬಿಡ್ಬೇಕು. ಸಂಪ್ರದಾಯ ಅಂತ ನೋಡ್ಕೊಳಕ್ಕಾಗಲ್ಲ. ಒಂದ್ 8 ತಿಂಗಳು ಸಂಪ್ರದಾಯ ಮಾಡ್ಕೊಂಡು ಹಾಗೆ ಇರ್ಲಿ. ಅಲ್ಲ, ಇನ್ನೊಂದು ವಿಷಯ, ಮುಖ್ಯವಾದ ವಿಷಯ, ಈ ಮನೆಗಳಲ್ಲಿ ಪೂಜೆ ಮಾಡೋದು, ಪುನಸ್ಕಾರ ಮಾಡೋದು ಇವೆಲ್ಲ ಇಟ್ಕೊಂಡಿರ್ತೀವಿ. ಇದ್ರ ಜೊತೆಗೆ ಪ್ರಳಯ ಬಂದಾಗ ಸಾವಿರಾರು ಲಕ್ಷಾಂತರ ಜನ ಕೊಚ್ಕೊಂಡು ಹೋಗಿ ಸಾಯ್ತಾರೆ. ಆದ್ರಿಂದ ತಿಥಿ ಮಾಡೋ ವಿಧಾನನ ಕಲ್ತ್ಕೋಬೇಕು ಎಲ್ರೂ. ಹೌದು, ಟಿವಿಲಿ ಒಂದು ಕಾರ್ಯಕ್ರಮ ಬರ್ಲಿ, ಈ ಗಣೇಶನ ಪೂಜೆ ತೋರಿಸ್ತಾರೆ, ಇನ್ಯಾವುದೋ ಪೂಜೆ ತೋರಿಸ್ತಾರೆ, ಹಾಗೆ ತಿಥಿ ಮಾಡೋ ಕಾರ್ಯಕ್ರಮ ಅವರೇ ಮನೆಯಲ್ಲೇ ಸ್ವಂತ ಕಲ್ತ್ಕೋ. ಅದು ಮಂತ್ರಿಗಳು ಅಟ್ಲೀಸ್ಟ್ ಆಮೇಲೆ ಅದು ಕ್ಯಾಸೆಟ್ ರಿಲೀಸ್ ಮಾಡೋದು, ಅದು ಸಿಡಿ ರಿಲೀಸ್ ಮಾಡೋದು ಇರ್ಬೋದು. ಅದಕ್ಕೆಲ್ಲ ಉಪಯೋಗ ತುಂಬಾ ಉತ್ತಮ. ನೀವು ಹೇಳಿದಾಗೆ ಸಲಹೆ ನೋಡಿ. ಕೊನೆಯದಾಗಿ ಹೇಳಬೇಕು ಅಂದ್ರೆ ಇಷ್ಟೇ, 3 ಪಾಯಿಂಟ್ ಪ್ರೋಗ್ರಾಮ್ ಒಂದೇ ಒಂದು ಬಿಟ್ಬಿಟ್ಟೆ. ಈ ಬೋಟಲ್ಲೇನೋ ಹೋಗ್ತೀವಿ, ಸ್ವಿಮ್ಮಿಂಗ್ ಏನೋ ಮಾಡ್ತೀವಿ, ತಿನ್ನಕ್ಕೆ ಏನಿದೆ? ಫಿಶಿಂಗ್. ನಾವು ಸಸ್ಯಾಹಾರಿ ಇರ್ಬೋದು, ಮಾಂಸಾಹಾರಿ ತಿನ್ಬೇಕಾಗ್ಬೋದು, ಗೊತ್ತಿಲ್ಲ. ಎಲೆ ತಿನ್ನೋದು ಇಲ್ಲ ಫಿಶಿಂಗ್ ಏನೋ ಅಂತೂ 3 ಪಾಯಿಂಟ್ ಪ್ರೋಗ್ರಾಮ್. 1 ಇಸ್ ಸ್ವಿಮ್ಮಿಂಗ್, ಬೋಟಿಂಗ್, ಫಿಶಿಂಗ್. ಇದನ್ನ ಇಟ್ಕೊಳ್ಳಿ, ಪ್ರಳಯದಿಂದ ಪಾರಾಗ್ತೀರ. ನಾವು ಒಪ್ಪದಿಲ್ಲ, ನಾವು ಹೊಡ್ತೀವಿ. ಒಪ್ಪಲ್ಲ ಈ ತರ. ಅಲ್ಲ, ನೀವು ಒಪ್ಪದಿಲ್ಲ ಅಂದ್ರೆ ಹೋಗಿ, ನೀವು ಪ್ರಳಯದಲ್ಲಿ ಕೊಚ್ಕೊಂಡು ಹೋಗಿ. ಮೀನ್ ಹಿಡಿದಾಗ ನಮ್ಮ ಮೀನ್ ಕೇಳಕ್ ಬರಬೇಡಿ ನೀವು. ಥ್ಯಾಂಕ್ ಯು.